ವೀಕ್ಷಕರೇ, ನಮ್ಮ ಇಂಡಿಯನ್ ಕ್ರಿಕೆಟ್ ಟೀಮ್ ನ ಆಟಗಾರರ ಜೀವನದಲ್ಲಿ ಡಿವೋರ್ಸ್ ಕೇಸ್ಗಳು ತುಂಬಾನೇ ಹೆಚ್ಚಾಗುತ್ತಿವೆ. ಕಳೆದ 2024ರಲ್ಲಿ ಹಾರ್ದಿಕ್ ಪಾಂಡ್ಯ ಮತ್ತು ಅವರ ಪತ್ನಿಯ ನಡುವೆ ವಿಭಿನ್ನ ಅಭಿಪ್ರಾಯಗಳು ಉಂಟಾಗಿ ಡಿವೋರ್ಸ್ ಅನ್ನು ಪಡೆದುಕೊಂಡಿದ್ದರು. ಆದರೆ ಇದೀಗ ಅವರ ಸಾಲಿನಲ್ಲಿಯೇ ಯಜುವೇಂದ್ರ ಚಹಲ್ ಮತ್ತು ಧನುಶ್ರೀ ನಡುವೆ ಭಿನ್ನಾಭಿಪ್ರಾಯಗಳು ಉಂಟಾಗಿದೆ ಎನ್ನಲಾಗುತ್ತಿದೆ. ವೀಕ್ಷಕರೇ, ಇದಕ್ಕೆ ಮೂಲ ಕಾರಣ ಅವರ ಇನ್ಸ್ಟಾಗ್ರಾಮ್ ಖಾತೆಯಲ್ಲಿ ಇಬ್ಬರು ತಮ್ಮ ಅಕೌಂಟ್ ಗಳಿಂದ ಅನ್ಫಾಲೋ ಮಾಡಿದ್ದಾರೆ ಮತ್ತು ಚಹಲ್ ಒಂದು ಭಾವನಾತ್ಮಕ ಸಂದೇಶವನ್ನ ತಮ್ಮ ಖಾತೆಯಲ್ಲಿ ಹಂಚಿಕೊಂಡಿದ್ದಾರೆ. ಇದರಿಂದ ಕ್ರಿಕೆಟ್ ಫ್ಯಾನ್ಸ್ ಗಳು ಮತ್ತು ಅವರ ಅಭಿಮಾನಿಗಳು ಚಹಲ್ ಮತ್ತು ಧನುಶ್ರೀ ನಡುವೆ ಎಲ್ಲವೂ ಸರಿ ಇಲ್ಲ ಎಂಬ ಸಂದೇಹವನ್ನ ಊಹಿಸಿದ್ದಾರೆ ಮತ್ತು ಅಷ್ಟೇ ಅಲ್ಲದೆ ಇದೇ ವರ್ಷದಲ್ಲಿ ಡಿವೋರ್ಸ್ ಆಗಬಹುದು ಎಂಬ ಸಂಶಯವನ್ನು ಕೂಡ ಸೋಷಿಯಲ್ ಮೀಡಿಯಾ ಮೂಲಕ ಹೊರ ಹಾಕಿದ್ದಾರೆ. ವೀಕ್ಷಕರೇ, 2020ರಲ್ಲಿ ಚಹಲ್ ಮತ್ತು ಧನುಶ್ರೀ ಅವರು ಇಬ್ಬರು ಪ್ರೀತಿಸಿ ಮದುವೆಯಾಗಿದ್ದರು. ಚಹಲ್ ಇಂಡಿಯನ್ ಟೀಮ್ ನ ಸ್ಟಾರ್ ಆಟಗಾರರಾಗಿದ್ದಾರೆ ಮತ್ತು ವಿಭಿನ್ನ ಶೈಲಿಯ ಸ್ಪಿನ್ ನಿಂದ ಕ್ರಿಕೆಟ್ ಫ್ಯಾನ್ಸ್ ಗಳನ್ನ ಫಿದಾ ಮಾಡಿದ್ದಾರೆ. ವೀಕ್ಷಕರೇ, ಈ ಕಡೆ ಧನುಶ್ರೀ ಅವರು ಕೂಡ ಸೋಷಿಯಲ್ ಮೀಡಿಯಾದ ಇನ್ಫ್ಲೂಯೆನ್ಸರ್ ಆಗಿ ಮತ್ತು ಡ್ಯಾನ್ಸರ್ ಆಗಿ ಕಾಸ್ಟ್ಯೂಮ್ ಡಿಸೈನರ್ ಆಗಿ ಕೆಲಸ ಮಾಡುತ್ತಿದ್ದಾರೆ. ವೀಕ್ಷಕರೇ, ಚಹಲ್ ಮದುವೆಯಾದ 1 ರಿಂದ 2 ವರ್ಷಗಳ ನಂತರ ಚಹಲ್ ಪತ್ನಿ ಧನುಶ್ರೀ ಅವರು ತಮ್ಮ ಸ್ನೇಹಿತನ ಜೊತೆ ತುಂಬಾ ಕ್ಲೋಸ್ ಆಗಿ ಫೋಟೋ ತೆಗೆಸಿಕೊಂಡಂತಹ ಒಂದು ಚಿತ್ರ ಸೋಷಿಯಲ್ ಮೀಡಿಯಾಗಳಲ್ಲಿ ತುಂಬಾನೇ ಚರ್ಚೆಗೆ ಎಡೆ ಮಾಡಿಕೊಟ್ಟಿತ್ತು. ಈ ಫೋಟೋಗೆ ನೆಗೆಟಿವ್ ಕಮೆಂಟ್ಸ್ ಗಳೇ ಜೋರಾಗಿ ಸುರಿದು ಬಂದಿದ್ದವು. ಇದಾದ ನಂತರ ಇಂಡಿಯನ್ ಟೀಮ್ ನ ಶ್ರೇಯಸ್ ಅಯ್ಯರ್ ಜೊತೆ ಇರುವಂತಹ ಫೋಟೋಗಳು ಮತ್ತು ಒಂದೇ ಜಾಗದಲ್ಲಿ ಇರುವಂತಹ ಸುದ್ದಿಗಳು ಚಹಲ್ ಅವರ ಜೀವನದಲ್ಲಿ ತುಂಬಾನೇ ಡಿಸ್ಟರ್ಬ್ ಮಾಡಿದವು ಅಂದರೆ ತಪ್ಪಾಗೋದಿಲ್ಲ. ಹೀಗೆ ಧನುಶ್ರೀ ಅವರು ಸಾಕಷ್ಟು ಮಟ್ಟದಲ್ಲಿ ಸೋಷಿಯಲ್ ಮೀಡಿಯಾ ಇಂದ ಟ್ರೋಲ್ ಆಗಿದ್ದರು. ಆದರೆ ಇದೀಗ ಇನ್ಸ್ಟಾಗ್ರಾಮ್ ಇಂದ ಅನ್ಫಾಲೋ ಆಗಿರುವುದು ತುಂಬಾ ಸಂಶಯಗಳಿಗೆ ದಾರಿ ಮಾಡಿಕೊಟ್ಟಿದೆ. ವೀಕ್ಷಕರೇ, ಚಹಲ್ ಮತ್ತು ಧನುಶ್ರೀ ಇಬ್ಬರು ಅನ್ಫಾಲೋ ಮಾಡಿರೋದ್ರ ಬಗ್ಗೆ ನಿಮ್ಗೇನ್ ಅನ್ಸುತ್ತೆ ಅಂತ ಕಮೆಂಟ್ ಬಾಕ್ಸ್ ನಲ್ಲಿ ಕಮೆಂಟ್ ಮಾಡಿ. ಈ ವಿಡಿಯೋ ಇಷ್ಟವಾಗಿದ್ದರೆ ನಮ್ಮ ಚಾನೆಲ್ ನ ತಪ್ಪದೆ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ, ಹಾಗೆ ಲೈಕ್ ಮಾಡಿ ಮತ್ತು ನಿಮ್ಮ ಫ್ರೆಂಡ್ ಗೆ ಶೇರ್ ಮಾಡಿ.